ಹಾಯ್ ಫ್ರೆಂಡ್ಸ್, ಕಾರುಣ್ಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ. ನಾನು ಈ ದಿನ ಬೆಣ್ಣೆ ಹೇಗೆ ಮಾಡೋದು ಮನೆಯಲ್ಲಿ ಸುಲಭವಾಗಿ 5 ನಿಮಿಷದಲ್ಲಿ ಹೇಗೆ ಪಟ್ ಅಂತ ಮಾಡೋದಂತ ನಿಮಗೆ ತೋರಿಸ್ತೀನಿ. ಬರ್ರಿ ನೋಡ್ರಿ, ಇಲ್ಲಿ ನಾನು ತೋರಿಸ್ತೀನಿ. ಇದು ಬಂದುಬಿಟ್ಟು ನಾನು ಹಾಲಿನ ಕೆನೆಯಿಂದ ಬೆಣ್ಣೆ ಹೇಗೆ ಮಾಡೋದಂತ ನಿಮಗೆ ತೋರಿಸ್ತೀನಿ. ಈ ಕೆನೆ ಬಂದುಬಿಟ್ಟು 30 ದಿನಗಳದ್ರಿ. ಇದು ಪ್ರತಿದಿನ ನಾವು ಹಾಲು ಕಾಸಿ ಹಾಲು ತಣ್ಣಗಾದಮೇಲೆ ಫ್ರಿಜ್ಜಾಗಿಟ್ಟು ಆಮೇಲೆ ನಾವು ಹಾಲು ಬಳಸ್ಕೊಳ್ಳುವಾಗ ಅದ್ರ ಮೇಲಿರುವಂಥ ಕೆನೆ ಎಲ್ಲ ತೆಗೆದುಕೊಂಡು ಈ ರೀತಿಯಲ್ಲಿ ಪ್ರತಿದಿನವೂ ಬಾಕ್ಸಿಗೆ ಹಾಕ್ಕೊಳ್ತೀನಿ ರೀ. ಹೀಗೆ ಹಾಕ್ಕೊಂಡು ಇದು ಸುಮಾರು 30 ದಿನಗಳದ್ರಿ. ಈ ಹಾಲು ಬಂದುಬಿಟ್ಟು ಮನೆ ಕಡೆ ಹಾಲು ಹಾಕೋಕ್ಕೆ ಬರ್ತಾರಲ್ರಿ, ಅವ್ರ ಕಡೆ ನಾವು ಹಾಕ್ಸ್ಕೊಳೋದು. ಈ ಹಾಲಿಂದ ಆದರೆ ಸ್ವಲ್ಪ ಕೆನೆ ದಪ್ಪ ಬರ್ತೈತೆ ರೀ. ಭಾಳ ಹೊತ್ತು ಕಾಸ್ಬೇಕನ್ನೋದು ಏನಿಲ್ಲ ಇದರಲ್ಲಿ. ಒಂದು ವೇಳೆ ನೀವು ಪ್ಯಾಕೆಟಿಂದ ಕೆನೆ ತೆಗಿತೀರಿ ಅಂದರೆ ಸ್ವಲ್ಪ ಹಾಲನ್ನ ಕಾಸ್ಬೇಕ್ರಿ. ನಂದಿನಿ ಆಗಲಿ ಶುಭಮ್ ಆಗಲಿ ಸ್ವಲ್ಪ ಫುಲ್ ಫ್ಯಾಟ್ ಇರುವಂಥ ಹಾಲನ್ನು ತೊಗೊಂಡ್ರೆ ಸ್ವಲ್ಪ ನಿಮಗೆ ಕೆನೆ ದಪ್ಪವಾಗಿ ಬರ್ತೈತೆ. ಹೀಗೆ ನೀವು ಸಹ ತಗೋಬೋದು. ಆದರೆ ಮನೆ ಕಡೆ ಬರೋರ ಕಡೆ ಅದಾದರೆ ಸ್ವಲ್ಪ ಹಾಲು ಅದರಲ್ಲಿ ಏನು ಮಿಕ್ಸ್ ಇರಲ್ಲ ರೀ, ಪೌಡರ್. ಆದರೆ ನಂದಿನಿ ಈ ಶುಭಮಲ್ಲೇ ಆಗಲಿ ಸ್ವಲ್ಪ ಹಾಲು ಪೌಡ್ರ್ ಮಿಕ್ಸ್ ಮಾಡ್ತಾರೆ. ಈ ಮನೆ ಕಡೆ ಬರೋರಾದರೆ ಅವೇನು ಹಾಕೋದಿಲ್ಲ ರೀ. ಈಗ ಹಾಲಲ್ಲಿರುವಂಥ ಕೆನೆಯನ್ನು ತೆಗಿಯೋದಾಯ್ತು ರೀ. ಈಗ ನಾನು ತೋರಿಸ್ತಿದ್ದೀನಲ್ರಿ, ಅಷ್ಟು ಮೊಸರು ಹಾಕ್ಕೋಬೇಕ್ರಿ. ರಾತ್ರಿ ಹೊತ್ತು ನೀವು ಹಾಕ್ಕೊಳೋದಾದರೆ ಬೆಳಿಗ್ಗೆ ಬೆಣ್ಣೆ ಮಾಡೋಕ್ಕೆ ಈಸಿ ಆಗುತ್ತೆ ರೀ. ರಾತ್ರಿ ಎಲ್ಲ ಅದು ಹಾಲಿನ ಕೆನೆ ಎಲ್ಲ ಮೊಸರು ಹಾಕ್ತೈತೆ ರೀ. ನಾವು ಮೊಸರು ಹಾಕಿವಲ್ಲ ಅದನ್ನೆಲ್ಲ ರಾತ್ರಿ ಎಲ್ಲ ಹಾಕಿಬಿಟ್ರೆ ಬೆಳಿಗ್ಗೆಗೆಲ್ಲ ಅದು ಮೊಸರು ಆಗ್ತೈತೆ. ಆವಾಗ ಇದನ್ನು ಬೆಣ್ಣೆ ತೆಗಿಯೋಕ್ಕೆ ಭಾಳ ಈಸಿ ಆಗ್ತೈತೆ. ಹೀಗೆ ನೋಡಿರಿ, ಹಿಂಗೆ ನಿಧಾನವಾಗಿ ಕೆಳಗೆ ಚೆಲ್ಲದಂಗೆ ನೀಟಾಗಿ ಆ ಮೊಸರೆಲ್ಲ ಹಾಲಿನ ಕೆನೆಯಲ್ಲಿ ಮಿಕ್ಸ್ ಆಗಬೇಕು ರೀ. ಹೀಗೆಲ್ಲ ನೋಡಿರಿ, ಅದು ಮುಚ್ಚಳಕ್ಕಿರುವಂಥ ಹಾಲಿನ ಕೆನೆಯು ಸಹ ಇದರಲ್ಲಿ ಹಾಕ್ಕೋಬೇಕು. ಇದರಲ್ಲಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ಬಾಕ್ಸ್ ಮುಚ್ಚಳ ಮುಚ್ಚಿ ಒಂದು ರಾತ್ರಿ ಎಲ್ಲ ಹಾಗೆ ಬಿಡ್ರಿ. ಒಂದು ರಾತ್ರಿ ಎಲ್ಲ ಆದಮೇಲೆ ತೆಗ್ದು ನೋಡಿರಿ, ಎಲ್ಲ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ. ಹಾಲಿನ ಕೆನೆ ಎಷ್ಟು ಸಾಫ್ಟ್ ಆಗಿತ್ತು ನೋಡಿರಿ. ನಾವು ಮೊಸರು ಹಾಕಿ ಯಾವಾಗ ಕಲಸಿಟ್ಟು ಒಂದು ರಾತ್ರಿ ಎಲ್ಲ ಹಾಕಿ ಬಿಟ್ಟಿವಿ, ಆವಾಗ ನೋಡಿರಿ ಎಷ್ಟು ಚೆನ್ನಾಗಿದ್ದು ಬೆಣ್ಣೆ ಮಾಡೋಕ್ಕೆ ಈಗ ರೆಡಿ ಆಗಿದೆ ಅಂತ ಅರ್ಥ. ಒಂದು ವೇಳೆ ಇದು ಹೆಪ್ಪಾಕಿರೋದು ಏನಾದರೂ ನೀರಾಗಿದ್ದರೆ 2 ತಾಸು ಫ್ರಿಜ್ಜಲ್ಲಿ ಇಡ್ರಿ. 2 ತಾಸು ಆದಮೇಲೆ ಫ್ರಿಜ್ಜಾಗಿಂದ ತೆಗೆದು ನೋಡಿರಿ, ಈ ರೀತಿಯೇ ಆಗ್ತೈತೆ. ಈಗ ಬೆಣ್ಣೆ ಮಾಡೋದು ಹೇಗೆ ನೋಡೋಣ ಬರ್ರಿ. ಒಂದು ಮಿಕ್ಸಿ ಜಾರಲ್ಲಿ ಇದು ಹೆಪ್ಪಾಕಿರೋದನ್ನು ಇದರಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊರಿ. ಎಲ್ಲ ಹಾಕ್ಕೊಂಡ್ರೆ ಮಿಕ್ಸಿ ತಿರುಗೋದಿಲ್ಲ, ಅದಕ್ಕೆ ಹೀಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡಿರಿ. ಒಂದು ವೇಳೆ ಮಿಕ್ಸಿ ಅದೇನೋ ತಿರುಗ್ತಾ ಇಲ್ಲ ಅಂತಂದರೆ ಈಗ ನೋಡಿರಿ, ಇದರಲ್ಲಿ ನಾನು ಸ್ವಲ್ಪ ನೀರು ಹಾಕ್ಕೊತೀನಿ. ನೀವು ಸಹ ಹೀಗೆ ತಿರುಗ್ತಾ ಇಲ್ಲ ಅಂತಂದರೆ ನೀವು ನೀರು ಹಾಕ್ಕೊರಿ. ಒಮ್ಮೆಲೇ ಹಾಕ್ಕೋಬೇಡ್ರಿ, ಸ್ವಲ್ಪ ಸ್ವಲ್ಪ ಹಾಕ್ಕೊರಿ. ಅದೇನನ್ನ ತಿರುಗ್ತಾ ಇದ್ದರೆ ಹಾಕ್ಕೋಬೇಡ್ರಿ ನೀರು. ಯಾಕೆಂದರೆ ಮಿಕ್ಸಿ ಜಾರ್ ತುಂಬೆಲ್ಲ ನೀರು ಆಗಿಬಿಡ್ತವೆ, ಮತ್ತು ಹೊರಗೆ ಬರೋ ಚಾನ್ಸಸ್ ಇರ್ತವೆ. ಅದಕ್ಕೆ ನೋಡಿ ಹಾಕ್ಕೋರಿ ನೀರು. ನೀವು ಬೇಸಿಗೆಗಾಲದಲ್ಲಿ ಬೆಣ್ಣೆ ತೆಗೆಯುವುದಾದರೆ ನೀರಲ್ಲಿ ಒಂದು 3 ಐಸ್ ಕ್ಯೂಬ್ ಕರಗಿಸ್ಕೊಂಡು ಆ ನೀರನ್ನು ಇದರಲ್ಲಿ ಹಾಕ್ಕೋರಿ. ಒಂದು ವೇಳೆ ನೀವು ಚಳಿಗಾಲದಲ್ಲಿ ಬೆಣ್ಣೆ ತೆಗೆಯುವುದಾದರೆ ಸ್ವಲ್ಪ ನೀರನ್ನ ಉಗುರು ಬೆಚ್ಚನೆ ಮಾಡಿಕೊಂಡು ಇದರಲ್ಲಿ ಹಾಕ್ಕೋರಿ. ಸರಿ ಹೋಗ್ತೈತೆ, ನೀಟಾಗಿ ಬರ್ತೈತೆ ಬೆಣ್ಣೆ. ನಾನು ಬೇಸಿಗೆಗಾಲದಲ್ಲಿ ಬೆಣ್ಣೆ ತೆಗಿತಿದ್ದೀನಿ, ಅದಕ್ಕೆ ಐಸ್ ಕ್ಯೂಬ್ ನೀರಲ್ಲಿ ಹಾಕ್ಕೊಂಡು ನೀರಲ್ಲಿ ಕರಗಿಸ್ಕೊಂಡಾದ್ಮೇಲೆ ಇದರಲ್ಲಿ ಹಾಕ್ಕೊತಾ ಇದ್ದೀನಿ ರೀ. ನೀರು ಹಾಕ್ಕೊಂಡಾದ್ಮೇಲೆ ಮಿಕ್ಸಿ ಜಾರ್ಗೆ ತಿರುಗ್ತಾ ಇಲ್ಲ ಅಂದರೆ ಹೀಗೆ ತೆಗೆದು ಸ್ಪೂನಿಂದ ಹಿಂಗೆ ಮೇಲೆ ಕೆಳಗೆ ಎಲ್ಲ ಕಲಸ್ರಿ. ಕಲಸಿ ಆದಮೇಲೆ ಮತ್ತೆ ಮಿಕ್ಸಿಗೆ ಹಾಕಿರಿ. ಆವಾಗ ಚೆನ್ನಾಗಿ ತಿರುಗುತ್ತಾ ನೋಡಿರಿ ಫ್ರೆಂಡ್ಸ್. ಈಗ ತಿರುಗ್ತಾ ಇದೆ ನೋಡಿರಿ, ಮಜ್ಜಿಗೆ ಎಲ್ಲ ಸಪ್ರೇಟ್ ಆಗ್ತಾಯಿದೆ, ಬೆಣ್ಣೆನೇ ಸಪ್ರೇಟ್ ಆಗ್ತಾಯಿದೆ. ಹೀಗೆ ಉಳಿದಿರುವಂಥ ಹೆಪ್ಪಾಕಿರುವಂಥ ಕೆನೆ ಎಲ್ಲ ಹೀಗೆ ಹಾಕ್ಕೊಂಡಿದ್ದೀನಿ ರೀ ನಾನು. ಈಗ ನಾನು ನಿಮಗೆ ತೆಗೆದು ತೋರಿಸ್ತೀನಿ ನೋಡಿರಿ, ಬೆಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಮಜ್ಜಿಗೆ ಎಲ್ಲ ಒಂದು ಕಡೆ ಆಗಿದೆ, ನಾವು ನೀರು ಹಾಕಿದ್ದೀವಲ್ರಿ ಅದೆಲ್ಲ ಒಂದು ಸೈಡ್ ಆಗಿದೆ. ಬೆಣ್ಣೆ ಎಲ್ಲ ಮೇಲೆ ಬಂದಿದೆ ನೋಡಿರಿ, ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ. ಹೊಸದಾಗಿ ಮಾಡೋರು ಸಹ ಈಸಿಯಾಗಿ ಮಾಡ್ಕೋಬೋದು ರೀ. ಈಗ ಮಿಕ್ಸಿ ಮಾಡಿರೋಂಥ ಈ ಬೆಣ್ಣೆಯನ್ನು ಒಂದು ಪಾತ್ರೆಯಲ್ಲಿ ತಕ್ಕೊಳ್ಳೋಣ ರೀ ಎಲ್ಲ. ನೋಡಿರಿ ಫ್ರೆಂಡ್ಸ್, ನಾನು ತೆಗ್ದಿರುವಂಥ ಈ ಬೆಣ್ಣೆಯು ಅರ್ಧ kg ಇದೆ. ಈಗ ಈ ಬೆಣ್ಣೆಯಿಂದ ಆರಾಮಾಗಿ ತುಪ್ಪ ಮಾಡ್ಕೊಳ್ಬೋದು ರೀ. ನಾನು ಮಾಡಿರುವಂಥ ಈ ಬೆಣ್ಣೆಯು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ. ಧನ್ಯವಾದಗಳು.